ಬೆಳಿಗ್ಗೆ 5 ಗಂಟೆಗೆ ಏಳಲೇಬಾರದು. ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಪಾಠವನ್ನ ಏಕಾಗ್ರವಾಗಿ ಕೇಳಿಸ್ಕೊಳ್ಬಾರ್ದು. ದಿನಕ್ಕೆ ಮಿನಿಮಮ್ 4 ಗಂಟೆ ಓದ್ಲೇಬಾರದು. ಕೆಲಸ ಅಂದುಕೊಂಡ ತಕ್ಷಣ ಮಾಡಬಾರ್ದು. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಸನ್ಮಿತ್ರರಿಗೆ ಅತ್ಯಂತ ಹೃತ್ಪೂರ್ವಕ ನಮನಗಳು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಅನೇಕ ಕಾಲೇಜುಗಳಿಂದ ಬಂದಿರುವಂಥ ಶಿಕ್ಷಕ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. ಇಷ್ಟೊತ್ತು ಒಂದು ಭಾಷಣ ಕೇಳಿದ್ರಿ, ನಾನು ಕೂಡ ಅದನ್ನೇ ಕೇಳಿದ್ರಿಂದ ಅದರ ಮೇಲೇ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದಷ್ಟು ಲಿಸ್ಟ್ ಕೊಡಲ್ಲ, ನಾನು ಒಂದಷ್ಟು ಲಿಸ್ಟ್ ಕೊಡ್ತೀನಿ. ನೀವು ಭಾಳ ಖುಷಿ ಪಡುವಂಥ ಲಿಸ್ಟ್ ಕೊಡ್ತೀನಿ, ಕೊಡ್ಲಾ? ಫೈನ್, ಭಾಳ ಖುಷಿ ಆಗುತ್ತೆ. ಅವ್ರು ಹೇಳಿದ್ದು ಎಷ್ಟು ಲಿಸ್ಟ್ ಇತ್ತು ಅಂತಂದರೆ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ ಒಂದು ಟೆನ್ಷನ್ ಇರ್ಬೋದು ನಿಮಗೆ. ನಾನೊಂದಷ್ಟು ಲಿಸ್ಟ್ ಕೊಡ್ತೀನಿ, ಕೇರ್ಫುಲ್ಲಾಗಿ ಕೇಳ್ತೀರಿ. ಬೆಳಿಗ್ಗೆ 5 ಗಂಟೆಗೆ ಏಳಲೇಬಾರ್ದು. ಐ ಟೆಲ್ ಯು ವಿಲ್ ಬಿ ಸಕ್ಸಸ್ಫುಲ್. ಥ್ಯಾಂಕ್ ಯು. ಎರಡನೇ ನಾನು ಹೇಳ್ತೀನಿ, ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಪಾಠವನ್ನ ಏಕಾಗ್ರವಾಗಿ ಕೇಳಿಸ್ಕೊಳ್ಬಾರ್ದು. ಮೂರನೇದು, ದಿನಕ್ಕೆ ಮಿನಿಮಮ್ 4 ಗಂಟೆ ಓದ್ಲೇಬಾರ್ದು. ನಾಲ್ಕನೇದು, ಕೆಲಸ ಅಂದುಕೊಂಡ ತಕ್ಷಣ ಮಾಡಬಾರ್ದು. ನೋಡಿದ್ರಾ? ಜಾಸ್ತಿ ಕ್ಲಾಪ್ಸ್ ಯಾವುದಕ್ಕೆ? ಪಾಪ ಅವ್ರು ಅಷ್ಟು ಹೇಳಿದ್ರು. ನಾನು ಯಾಕೆ ಹೀಗೆ ಹೇಳಿದೆ ಅಂತ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ನೀವೆಲ್ಲರೂ ಕೂಡ ಏನ್ ಕಣ್ಣಿಗೆ ಕಾಣುತ್ತೋ ಅದನ್ನ ಮಾತ್ರ ಒಪ್ಕೋಬಾರ್ದು. ಯಾವುದು ಕಣ್ಣಿಗೆ ಕಾಣದಿಲ್ವೋ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇಲ್ಲದೆ ಹೋದ್ರೆ ನಿಮಗೂ ಮತ್ತು ಅಮೆರಿಕಾದ ಸ್ಟೂಡೆಂಟ್ಸ್ಗೂ ಡಿಫರೆನ್ಸ್ ಏನು? ಅಮೆರಿಕನ್ರಿಗೂ ಮತ್ತು ಭಾರತದ ಸ್ಟೂಡೆಂಟ್ಸ್ಗೂ ಇರೋ ಡಿಫರೆನ್ಸ್ ಏನು ಅಂತಂದ್ರೆ, ಅವ್ರಿಗೆ ಕಣ್ಣಿಗೆ ಕಾಣದದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ. ಭಾರತೀಯರು ಎರಡೂ ತರ ಇದೆ, ಅದಕ್ಕೆ ಡೇಂಜರ್. ಅದು ಸುಲಭನೂ ಅಲ್ಲ. ಕಣ್ಣಿಗೆ ಕಾಣದೇ ಇರೋದ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾ ಇದ್ರೆ ಇನ್ನೂ ಕಷ್ಟನೇ. ಆದ್ರೆ ಕಣ್ಣಿಗೆ ಕಾಣದೇ ಇರೋದು ಅಂದಾಗ ಅಮೂರ್ತವಾಗಿರೋದು ಏನೋ ಇದೆಯಲ್ಲ. ಈಗ ನಮ್ಮ ಮನಸ್ಸು, ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ನಮ್ಮ ಮನಸ್ಸಿಗೆ ನೀವೇನ್ ಹೇಳ್ಕೊಟ್ರು, ಅವ್ರೇನ್ ಹೇಳ್ಕೊಟ್ರು? ಫೋಕಸ್ಡ್ ಆಗಿರು ಅಂತಂದ್ರೆ ಮನಸ್ಸು ಏನ್ ಹೇಳುತ್ತೆ ಗೊತ್ತಾ? ಇರಲ್ಲ. ಏನ್ ಮಾಡ್ತೀಯ ಈಗ? ಈಸ್ ಇಟ್ ನಾಟ್ ಕರೆಕ್ಟ್ ತಾನೆ? ನಾನು ಹೇಳ್ತಿರೋದು ಹೌದೋ ಅಲ್ವೋ? ನಮ್ಮ ಮನಸ್ಸಿನ ಮ್ಯಾಜಿಕ್ ಏನು ಅಂತಂದ್ರೆ, ನೀವ್ ಏನ್ ಮಾಡು ಅಂತೀರೋ ಅದನ್ನ ಮಾಡಲ್ಲ ಅನ್ನತ್ತದು. ಈಗ ನೀವು ಮನಸ್ಸಿಗೆ ಹೇಳಿ, ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಡ, ಎದ್ದೇ ಹೇಳ್ತೀನಿ, ಅದೇನ್ ಮಾಡ್ತೀಯೋ ಮಾಡು ಅಂತ. ಅದು ಚಾಲೆಂಜ್ ಮಾಡುತ್ತೆ ನಿಮ್ ಜೊತೆ. ನೀನ್ ಗಟ್ಟಿನೋ ನಾನು ಗಟ್ಟಿನೋ ನೋಡೇ ಬಿಡ್ತೀನಿ ಅಂತ. ಮನಸ್ಸಿಗೆ ಅರ್ಥ ಆಗೋದು ನೆಗೆಟಿವ್ ಮಾತ್ರ. ಮನಸ್ಸಿಗೆ ಪಾಸಿಟಿವ್ ಸಂಗತಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಈ ವಯಸ್ಸಿನಲ್ಲಿ ಬಂದಿಲ್ಲದೆ ಇರೋದ್ರಿಂದ ಪಾಸಿಟಿವ್ ಕೇಳಿದಾಗ ಏನ್ ಅನ್ಸುತ್ತೆ ಗೊತ್ತಾ? ಮನಸ್ಸು ಆಫ್ ಮಾಡ್ಕೋ, ಆರಾಮಾಗಿ ಕೂತ್ಕೋ ಅಂತ. ನೆಗೆಟಿವ್ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಚಪ್ಪಾಳೆ ಹೊಡಿ ಅನ್ನತ್ತೆ. ಕರೆಕ್ಟ್ ತಾನೆ? ಎಲ್ರು ಎಷ್ಟು ಚೆನ್ನಾಗಿ ಚಪ್ಪಾಳೆ ಹೊಡಿದ್ರಿ. ದಿಸ್ ಈಸ್ ದ ಸ್ಟೇಟ್ ಆಫ್ ಅವರ್ ಮೈಂಡ್. ನೀವು ಈ ಮೈಂಡಿನ ಬಗ್ಗೆ ಆಲೋಚನೆ ಮಾಡದೆ ನೀವು ಕಣ್ಣಿಗೆ ಕಾಣುವಂತ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾನೇ ಕೂತ್ರೆ ನೀವು ಎಲ್ಲಿದ್ದೀರೋ ಅಲ್ಲಿಂದ ಮೇಲೆ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ನಲ್ಲಿ ಯಾವುದು ಕಣ್ಣಿಗೆ ಕಾಣುತ್ತೋ ಅದಲ್ಲಪ್ಪ ಸತ್ಯ, ಕಣ್ಣಿಗೆ ಕಾಣದೇ ಇರೋದೇ ನಿಜವಾದ ಸತ್ಯ ಅನ್ನೋದಿದೆಯಲ್ಲ, ಅದರ ಬಗ್ಗೆ ಮಾತನಾಡಿದವರು ಭಾರತೀಯರು. ಕಣ್ಣಿಗೆ ಕಾಣದೇ ಇರೋದೆ ಹಿಂಗ ಅಂದ ತಕ್ಷಣ ನಿಮ್ಗೆ ಅನ್ಸುತ್ತೆ ಹೌದೇನ್ರಿ ಸರ್ ಹಂಗೆ ಅಂತ. ನಾನು ಬಹಳ ಹಿಂದೆ, ನಾನು ತುಂಬಾ ಜನ ಕಾಲೇಜ್ ವಿದ್ಯಾರ್ಥಿಗಳು ಸೇರಿದಾಗ, ಮಕ್ಕಳು ಸೇರಿದಾಗ ಈ ಘಟನೆಯನ್ನು ಉಲ್ಲೇಖ ಮಾಡ್ತೀನಿ. ಬಹಳ ಹಿಂದೆ ನಡೆದಿದ್ದು, ಪ್ರಾಬಬ್ಲಿ ಒಂದು 12-13 ಇಯರ್ಸ್ ಬ್ಯಾಕ್. ನನಗೆ ಈಗಲೂ ಮೊನ್ನೆ ನಡೆದಂತೆ ಅನ್ಸುತ್ತೆ. ನಾನು ಬೆಂಗಳೂರಿನ ರಾಜಾಜಿನಗರದ ಒಂದು ಸ್ಕೂಲು, ಸ್ಲಮ್ ಏರಿಯಾದ ಸ್ಕೂಲ್ ಅದು. ಅಂದ್ರೆ ಸ್ಲಮ್ ಏರಿಯಾದ ಮಕ್ಕಳು ಬರ್ತಾರೆ, ಸೇವಾ ಬಸ್ತಿಯಿಂದ ಮಕ್ಕಳು ಬರ್ತಾರೆ. ಏನಾದ್ರೂ ಮಾಡಬೇಕು ಅನ್ನೋ ಹುಚ್ಚು ನಮಗೆ. ಏನ್ ಮಾಡೋಣ ಅಂತ ಮೇಷ್ಟನ್ ಕೇಳಿದ್ರೆ, ಈ ಮಕ್ಕಳನ್ನೆಲ್ಲ ಸೇರಿಸ್ತೀನಿ, ಒಂದ್ ಸ್ವಲ್ಪ ಮಾತಾಡ್ಬಿಡು ಅಂದ್ರು. ಅಯ್ಯೋ ರಾಮ, ಆ ಮಕ್ಕಳಿಗೆ ಮಾತಾಡದ 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಮಕ್ಕಳು. ಏನ್ ಮಾಡೋದು ಅಂತ ನಾನು ಸುಮ್ಮನೆ ಒಂದು ಟ್ರಯಲ್ ಮಾಡೋಣ ಅಂತ ಎಲ್ಲರೂ 1 ನಿಮಿಷ ಕಣ್ಮುಚ್ಕೊಳ್ಳಿ ಎಂದೆ. ಹುಡುಗರೆಲ್ಲ ಸ್ಟ್ರೇಟ್ ಆಗಿ ಕೂತ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಂಡ್ರು. ಈಗ ನಾನು ಹೇಳಿದೆ ಅವರಿಗೆ, ನಾವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡೋ ದೇವರನ್ನ ನೀವೆಲ್ಲರೂ ಒಂದ್ಸಲ ನೋಡಿ ಅಂತಂದೆ. ನಾವೇನ್ ಮಾಡ್ತೀವಿ ಹಂಗಂದ ತಕ್ಷಣ ಹಿಂಗ್ ಕಣ್ ಮುಚ್ಕೋತೀವಿ, ಹಾ ಅಂತಾರೆ ಎಲ್ರು.
ಹೌದೋ ಇಲ್ವೋ ಅಂದ್ರು. ಅವರು ಹಂಗೆ ಅಂದ್ರು, ಹೌದು ಅಂದ್ರು. ಆಮೇಲೆ ನಾನು ಹೇಳಿದೆ ಯಾರ್ಯಾರಿಗೆ ನೋಡಿದ್ದಾಯ್ತೋ ಕೈ ಎತ್ತಿ ಅಂತಂದೆ. ಎಲ್ಲರೂ ಕೈ ಎತ್ತಿದ್ರು. ನಾನು ಹೇಳಿದೆ ಬಹಳ ಇಂಟ್ರೆಸ್ಟಿಂಗ್, ನಮ್ಮ ಸೈನ್ಸ್ ಮೇಸ್ಟ್ರು ಏನ್ ಹೇಳ್ಕೊಟ್ಟಿದ್ದಾರೆ, ಕಣ್ಣು ತೆಗೆದ ಮೇಲೆ ಮಾತ್ರ ಕಾಣುತ್ತೆ ಅಂತ. ನಾನು ಹೇಳಿದ್ದೇನು, ಕಣ್ಣು ಮುಚ್ಕೊಂಡು ನೋಡಿ ಅಂತ. ಏನ್ ಡಿಫರೆನ್ಸು? ಕಣ್ಣು ತೆಗೆದುಕೊಂಡ ಮೇಲೆ ಮಾತ್ರ ಕಾಣುತ್ತೆ ಅನ್ನೋದು ಸೈನ್ಸ್ ಹೇಳಿದ್ರೆ, ಇಲ್ಲಪ್ಪ ಕಣ್ಣು ಮುಚ್ಕೊಂಡ ನಂತರವೂ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಯಾವುದಾದ್ರೂ ದೇಶ ಹೇಳಿದ್ರೆ ಅದು ನನ್ನ ಭಾರತ ಮಾತ್ರ. ಆ ಭಾರತದವ್ರು ನಾವು. ಆರ್ ವಿ ನಾಟ್ ಪ್ರೌಡ್ ಆಫ್ ಇಟ್? ಆರ್ ವಿ ನಾಟ್ ಪ್ರೌಡ್? ಮಿತ್ರ, ಭಾರತದ ಕುರಿತಂತೆ ಮಾತನಾಡುವಾಗ ನನಗಿದೇ ಹೆಮ್ಮೆ ಯಾವಾಗಲೂ ಇರುತ್ತೆ. ನಾನು ತುಂಬಾ ತಲೆ ಕೆಡ್ಸ್ಕೊಂಡು ಬಂದಿದ್ದೆ, ಏನ್ ಹೇಳಿ ಇವತ್ತಿನ ಮಕ್ಕಳಿಗೆ ಅಂತ. ನನಗೂ ನಿಮಗೂ ಒಂದು ಭಯಾನಕವಾಗಿರುವ ಜನರೇಷನ್ ಗ್ಯಾಪ್ ಇದೆ. ನಂಗೆ ಗೊತ್ತಿಲ್ಲ ನೀವೇನ್ ಆಲೋಚನೆ ಮಾಡ್ತಿರ್ತೀರಾ ಅಂತ. ನಾನು ಫೇಸ್ಬುಕ್ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಂತೀರಾ, ನಾನು ಇನ್ಸ್ಟಾಗ್ರಾಮ್ ಅಂದ್ರೆ ನೀವು ವಾಟ್ಸಪ್ ಅಂತೀರಾ, ನಾನು ವಾಟ್ಸಪ್ ಅಂದ್ರೆ ನೀವು ರೀಲ್ ಅಂತೀರಾ, ನಾನು ರೀಲ್ ಅನ್ನೋ ಮಟ್ಟಿಗೆ ನೀವು ಮತ್ತೊಂದನ್ನು ತಗೊಂಡ್ ಬರ್ತೀರಾ. ನನಗೆ ತಲೆನೋವು ನಿಮ್ಮನ್ನು ಫಾಲೋ ಮಾಡೋದು ಹೆಂಗೆ ಅಂತ. ಸೊ ಹಿಂಗಾಗಿ ಯಾವಾಗ್ಲೂ ಟೆನ್ಷನ್ ನಂಗೆ. ಅದಕ್ಕೆ ನನಗೆ ಒಂದು ಕೇಳಬೇಕು ಅಂತ ಅನ್ಸೋದು, ಎಷ್ಟು ಜನ ನಮ್ಮಲ್ಲಿ ನಾನು ಭಾರತೀಯ ಅನ್ನೋದಕ್ಕೆ ಹೆಮ್ಮೆ ಇದೆ? ಕೈ ಎತ್ತಿ ನೋಡೋಣ. ಓ, ಹಂಗಿರೋ ಉಲ್ಟಾ ಪ್ರಶ್ನೆ ಕೇಳಬೇಕು ನಾನು. ಎಷ್ಟು ಜನಕ್ಕೆ ಹೆಮ್ಮೆ ಇಲ್ಲ ಅಂತಂದ್ರೆ? ನೋ ಒನ್. ವೆರಿ ಗುಡ್, ಶಬಾಷ್. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ನಂದು ಒಂದು ಪ್ರಶ್ನೆ ಜೊತೆಗೆ ಒಂದು ಪ್ರಶ್ನೆ ಫ್ರೀ ಬರುತ್ತೆ. ಇನ್ನೊಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಆಯ್ತಪ್ಪ, ನನಗೆ ಭಾರತ ಅಂದ್ರೆ ಹೆಮ್ಮೆ ಇದೆ ಹೇಳ್ಬೇಕಾದ್ರೂ ದನಿಯಲ್ಲಿ ಜೋರಾಗಿರ್ಬೇಕು. ನಾನು ಭಾರತ ಅಂದ್ರೆ ಹೆಂಗಿರುತ್ತೆ ಗೊತ್ತೇನು? ನನಗೆ ಭಾರತ ಅಂತಂದಾಗ ನೋ ಕಾಂಪ್ರಮೈಸ್. ನಾನು ಮಾತಾಡುವಾಗ ನನಗೆ ಆ ಫೀಲ್ ಇರುತ್ತೆ ಯಾವಾಗಲೂ. ನನ್ನ ಫೀಲೇ ಹಿಂಗೆ ನನಗೆ ಅನ್ಸೋದಾದ್ರೆ, ಸ್ವಾಮಿ ವಿವೇಕಾನಂದರು ಭಾರತ ಅಂದ್ರೆ ಹೆಂಗಿರುತ್ತೆ ಅಂತ ಸೋದರಿ ನಿವೇದಿತಾ ಹೇಳ್ತಿದ್ಲು. ಆಕೆ ಹೇಳ್ತಿದ್ಲು, ನೀವೇನು ಭಾರತ ಅನ್ನೋದು, ನಮ್ಮ ಸ್ವಾಮೀಜಿ ಭಾರತ ಅಂದ್ರೆ ರಸಗುಲ್ಲಾದಿಂದ ರಸ ಸುರಿಯುತ್ತಲ್ಲ ಹಂಗ್ ಸುರಿತಾ ಇತ್ತು ಅಂತ. ಏನ್ ಭಾರತದ ಕಲ್ಪನೆ ಇರಬೇಕು. ಈಗ ಹೇಳ್ಬೇಕು ನೀವು, ನನಗೆ ಭಾರತೀಯ ಅನ್ನೋದಕ್ಕೆ ಹೆಮ್ಮೆ ಇದೆ. ಯಾಕೆ? ಕ್ಯಾನ್ ಯು ಇವನ್ ರೈಸ್ ದೇರ್ ಹ್ಯಾಂಡ್ ಅಂಡ್ ಸೇ ಎಸ್, ಈ ಕಾರಣಕ್ಕೋಸ್ಕರ ನನಗೆ ಭಾರತೀಯ ಅನ್ನೋದಕ್ಕೆ ಹೆಮ್ಮೆ ಇದೆ. ಒಂದ್ ನಿಮಿಷ ಒಂದೊಂದೇ ಕೇಳ್ತೀನಿ. ಕಲ್ಚರ್, ವಾಟ್ ದ ಕಲ್ಚರ್ ಯು ಆರ್ ಸ್ಪೀಕಿಂಗ್ ಆಫ್? ಏನ್ ಕಲ್ಚರ್ ಅಮ್ಮ? ಎಷ್ಟು ಕನ್ಫ್ಯೂಷನ್ ಅಲ್ಲ. ಐ ಗಾಟ್ ಯುವರ್ ಪಾಯಿಂಟ್. ಥ್ಯಾಂಕ್ ಯು. ಐ ಗಾಟ್ ಇಟ್ ಅಮ್ಮ, ಐ ಗಾಟ್ ಇಟ್. ನಾನು ಸುಮ್ಮನೆ ಕೇಳಿದ್ ಯಾಕೆ ಅಂತಂದ್ರೆ, ನಾವೆಲ್ಲರೂ ಈ ಕಾಯಿನ್ ಅನ್ನ ಯೂಸ್ ಮಾಡಿ 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 ಸೌದೋಗುತ್ತಲ್ಲ, ಹಂಗೆ ಕಲ್ಚರ್ ಅನ್ನೋ ವರ್ಡನ್ನು ಎಷ್ಟು ಸೌಸ್ಬಿಟ್ಟಿದೀವಿ ಅಂತಂದ್ರೆ, ಭಾರತ ಅನ್ಕೊಂಡ್ರೆ ಯಾಕೆ ಪ್ರೀತಿ ಕಲ್ಚರ್ ಸರ್? ಏನು ಕಲ್ಚರ್ ಗೊತ್ತಿಲ್ಲ ಸರ್. ಥ್ಯಾಂಕ್ ಗಾಡ್, ಆ ಹುಡುಗಿ ಒಂದು 3-4 ಸಂಗತಿನ ಹೇಳಿದ್ಲ. ಐ ಆಮ್ ವೆರಿ ಹ್ಯಾಪಿ. ಯಾರಾದ್ರೂ ದೊಡ್ಡವರು ಬಂದ್ರೆ ನಾವು ಅವರಿಂದ ಗೌರವ ಪಡ್ಕೋತೀವಿ. ಆದ್ರೆ ಮನೆಯಲ್ಲಿ ವೆಯ್ಟ್ ಮನೆಯಲ್ಲಿ ಅಪ್ಪ ಬಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತೀವಿ. ಕರೆಕ್ಟ್ ತಾನೇ? ಯಾರಾದ್ರೂ ದೊಡ್ಡವರು ಬಂದರೆ ಗೌರವ ಕೊಡ್ತೀವಿ. ಬಸ್ನಲ್ಲಿ ಕಷ್ಟಪಟ್ಟು ಸೀಟ್ ಹಿಡಿದಿರೋದನ್ನ ಮಾತ್ರ ಹಿರಿಯರಿಗೆ ಬಿಟ್ಕೊಡಲ್ಲ, ನಾವು ಕಷ್ಟಪಟ್ಟು ಕೂತಿರ್ತೀವಿ. ಹೌದೋ ಅಲ್ವೋ? ದಿಸ್ ಈಸ್ ಹೌ ವಿ ರೆಸ್ಪೆಕ್ಟ್ ಅವರ್ ಕಲ್ಚರ್. ಯಾರ್ಯಾರು ಬಿಡ್ತಾರೋ ಅವ್ರಿಗೆ ಗ್ರೇಟ್, ಬಟ್ ನಾವು ಹೇಗಿದ್ದೀವಿ ಅಂತ ಫೈನ್. ಇನ್ಯಾರೋ ಹೇಳಿದ್ರು ಟ್ರೆಡಿಷನ್, ವೆರಿ ಗುಡ್. ಯಾವ ಟ್ರೆಡಿಷನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ? ಕ್ಯಾನ್ ಯು ಇವನ್ ಸೇ ಅಬೌಟ್ ಇಟ್? ಈಗ ಎಲ್ಲರೂ ಸ್ವಲ್ಪ ಯೋಚನೆ ಮಾಡ್ತಾರೆ, ಹೇಳಬೇಡವ ಈ ವರ್ಡು ಅಂತ, ನೆಕ್ಸ್ಟ್ ಪ್ರಶ್ನೆ ಬರುತ್ತಲ್ಲ ಅಂತ. ಹೌದಲ್ವಾ? ಇನ್ನೇನು? ಫೈನ್, ಹಿಂದೂ ಟ್ರೆಡಿಷನ್ ಫೈನ್, ಅಗ್ರಿ. ಏನು? ಸ್ಪಿರಿಚುಯಾಲಿಟಿ ಅಗ್ರಿ. ಈ ಮಕ್ಕಳಿಂದ ಬರಲಿ ಹೆಚ್ಚು. ಯಾರಾದ್ರೂ ಮಕ್ಕಳಿಗೆ ನಾನು ಯಾಕೆ ಭಾರತೀಯ ಅನ್ನೋದಕ್ಕೆ ಹೆಮ್ಮೆ ಇದೆ ನನಗೆ, ಕೈ ಎತ್ತಿದ್ರಲ್ಲಪ್ಪ ಎಲ್ಲ. ಎಷ್ಟು ಕಷ್ಟ ಇದೆ ಗೊತ್ತಾ? ಯಾರಾದ್ರೂ ಕೈ ಎತ್ತಿದ್ದೀರಾ? ಕೈ ಎದ್ದವ್ರು ನಿಂತ್ಕೊಳ್ಳಿ ಪ್ಲೀಸ್. ವಿಶ್ವಗುರು ಆಗಿತ್ತು. ಯಾವ ತರ ವಿಶ್ವಗುರು ಅಂದ್ರೆ ಏನ್ ನಿನ್ ಕಲ್ಪನೆ? ವಾಹ್, ವಂಡರ್ಫುಲ್. ಬಹಳ ಹತ್ತಿರಕ್ಕಿದೆ, ಬಹಳ ಚೆನ್ನಾಗಿದೆ. ಆ ಕಾರಣಕ್ಕೋಸ್ಕರ ನಾನು ಹೆಮ್ಮೆ. ಇದರ ಅರ್ಥ ಏನ್ ಗೊತ್ತೇನು? ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನಾನು ಅತ್ಯಂತ ಹೆಮ್ಮೆಯ ಭಾರತೀಯ, ನನ್ನ ಕಾರಣಕ್ಕೋಸ್ಕರ ಅಲ್ಲ, ನನ್ನ ಪೂರ್ವಜರು ಇಂಥವರು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಹೆಮ್ಮೆಯಿಂದ ಇಲ್ಲಿ ನಿಂತಿದ್ದೀನಿ ಅಂತ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಹೇಳ್ತಾರೆ. ಇದೇ ದನಿ ಇತ್ತು ಅದರಲ್ಲಿ. ವೆರಿ ಗುಡ್. ನೆಕ್ಸ್ಟ್ ಇನ್ನೇನಾದ್ರು? ಡೈವರ್ಸಿಟಿ ಅಂದ್ರೆ ಯಾವ್ದನ್ನ ಹೇಳ್ತಿದ್ದೀಮ್ಮ? ಫೈನ್. ಲ್ಯಾಂಗ್ವೇಜ್, ನಮ್ಮ ಹತ್ರ ಎಷ್ಟೊಂದು ಲ್ಯಾಂಗ್ವೇಜಸ್ ಇದೆ, ನಮ್ಮ ಹತ್ರ ಎಷ್ಟೊಂದು ಭಿನ್ನ ಸಂಸ್ಕೃತಿಗಳಿವೆ. ಬೇರೆ ಬೇರೆ ಜಾತಿಯವರ ಸಂಸ್ಕೃತಿ ಬೇರೆ ಬೇರೆ ರಾಜ್ಯದವರ ಸಂಸ್ಕೃತಿ ಬೇರೆ. ಕರ್ನಾಟಕದಲ್ಲಿ ಒಂದು ಭಾಷೆ ಅಂತಿಲ್ಲ. ಒಂದೇ ಕನ್ನಡದ ಡೈಲೆಕ್ಟ್ಗಳು ಎಷ್ಟಿವೆ ಗೊತ್ತಾ? ಎವ್ರಿ 100 ಕಿಲೋಮೀಟರ್ಸ್ ನೀವೊಂದು ಬೇರೆ ಕನ್ನಡ ನೋಡ್ತೀರಾ.
ನಾನೀಗ ಮಂಗಳೂರು ಕನ್ನಡ ಮಾತಾಡಿದ್ರೆ ಬಹಳ ಜನರಿಗೆ ಅರ್ಥ ಆಗೋದಿಲ್ಲ. ಮಂಗಳೂರು ಕನ್ನಡ ಆದ್ರೂ ಗೊತ್ತಾಗುತ್ತೆ. ನಾನು ಬೀದರ್ನ ಕನ್ನಡ ಮಾತಾಡಿದ್ರೆ ಅಯ್ಯೋ ಇದು ಕನ್ನಡನ ಅಂತೀರಾ. ಕನ್ನಡ ಅಷ್ಟು ಡಿಫ್ರೆಂಟ್ ಆಗಿದೆ. ಸೊ ಈ ತರ ಭಿನ್ನ ಭಿನ್ನ ಭಾಷೆಗಳಿವೆ. ಇಷ್ಟಾದ್ರೂ ವೈವಿಧ್ಯತೆ ಬಹಳ ಗ್ರೇಟ್ ಅಲ್ಲ. ಜಗತ್ನಲ್ಲಿ ಎಲ್ಲ ಕಡೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವೈವಿಧ್ಯವಿದೆ. ಇಷ್ಟು ವೈವಿಧ್ಯಗಳಿದ್ರೂ ಕೂಡ ನಾವು ಒಂದು ಭಾರತ ಅಂತ ಗುರುತಿಸಲ್ಪಡ್ತೀವಲ್ಲ, ಅದು ಭಾರತದ ಗ್ರೇಟ್ನೆಸ್ ಅಂತ. ಅದು ಬಹಳ ಅದ್ಭುತವಾಗಿರುವಂತದ್ದು. ಫೈನ್, ಎಷ್ಟು ಚೆನ್ನಾಗಿದೆ. ನಾನೊಂದ್ ಎರಡು ಮೂರು ಸಂಗತಿ ಹೇಳ ನನಗೆ ಇಷ್ಟ ಆಗುವಂಥದ್ದು. ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯವನ್ನ ಕೊಟ್ಟವ್ರು ನಾವು. ಎಂತ ಸಾಹಿತ್ಯ! ಉಪನಿಷತ್ತುಗಳು ನಮ್ಮದ್ದೇ. ಯಾವ ಉಪನಿಷತ್ತುಗಳನ್ನು ಕಂಡಾಗ ಇಡೀ ಜಗತ್ತು ಇವತ್ತು ಬೆಕ್ಕಸ ಬೆರಗಾಗುತ್ತೋ, ಯಾವ ಉಪನಿಷತ್ತುಗಳಿಗೆ ಸಮವಾಗಿರುವಂತ ಇನ್ನೊಂದು ಸಾಹಿತ್ಯವನ್ನ ಸೃಷ್ಟಿಸ್ಲಿಕ್ಕೆ ಈ ಆಧುನಿಕ ಕಾಲದ ಜಗತ್ತಿಗೂ ಸಾಧ್ಯವಾಗಲಿಲ್ವೋ ಅಂತ ಉಪನಿಷತ್ತನ್ನ ಕೊಟ್ಟವರು ನಾವು. ನಂಗೆ ಬಹಳ ಹೆಮ್ಮೆ ಇದೆ. ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯ ಕಾರಣಕ್ಕೋಸ್ಕರ ನಂಗೆ ಹೆಮ್ಮೆ ಅಲ್ಲ, ಅದಷ್ಟೇ ಅಲ್ಲ, ಅತ್ಯಂತ ಪ್ರಾಚೀನ ಸಂಸ್ಕೃತಿ. ನಮ್ಮೊಂದಿಗೆ ಅಸ್ಟೆಕ್ ಇತ್ತು, ಮಾಯಾ ಇತ್ತು, ಇಂಕಾ ಇತ್ತು, ಎಲ್ಲ ಸಂಸ್ಕೃತಿಗಳು, ದೇ ಕಾಲ್ ಇಟ್ ಸಿವಿಲೈಸೇಷನ್, ನಾಗರಿಕತೆ, ಅದು ಧ್ವಂಸಗೊಂಡವು. ಆದ್ರೆ ಅವೆಲ್ಲದರ ನಡುವೆ ಎದ್ದು ನಿಂತಿದ್ದಂತ ಸನಾತನ ಸಂಸ್ಕೃತಿ ಒಂದೇ ಇವತ್ತಿನವರೆಗೂ ಬದುಕಿದೆ. ಐ ಆಮ್ ಪ್ರೌಡ್ ಆಫ್ ಇಟ್. ಜಗತ್ತಿನ ಯಾವುದೇ ಇತಿಹಾಸದ ಪುಸ್ತಕ ಯಾರಾದ್ರೂ ಬರೆದ್ರು, ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ, ನಾನು ಬಹಳ ಎಚ್ಚರಿಕೆಯಿಂದ ಈ ಮಾತನಾಡ್ತಾ ಇದ್ದೀನಿ. ಜಗತ್ತಿನ ಇತಿಹಾಸದ ಪುಸ್ತಕವನ್ನ, ವರ್ಲ್ಡ್ ಹಿಸ್ಟ್ರಿಯನ್ನ ಯಾರಾದ್ರೂ ಬರೆದರೆ ಅದರ ಮೊದಲನೇ ಪೇಜು ಇಂಡಿಯನ್ ಹಿಸ್ಟ್ರಿನೇ ಆಗಿರಬೇಕು ಅಂತ. ನನ್ನ ಗುರುಗಳಾಗಿರುವಂತ ವಿದ್ಯಾನಂದ್ರ ಹೇಳೋರು, ಅಕಸ್ಮಾತ್ ಇಂಡಿಯನ್ ಹಿಸ್ಟ್ರಿ ಅಂತ ಇಲ್ಲ ಅಂದ್ರೆ ವರ್ಲ್ಡ್ ಹಿಸ್ಟ್ರಿಯ ಮೊದಲನೇ ಪೇಜಲ್ಲಿ ಪುಸ್ತಕ ಬರೆದಿರೋನ್ ಬೇಕಂತ ಬಿಟ್ಟಿರಬೇಕು, ಇಲ್ಲ ಅಂದ್ರೆ ಮೊದಲನೇ ಪೇಜ್ ಹರಿದೋಗಿರಬೇಕು ಅಂತ. ಏನ್ ಕಾನ್ಫಿಡೆನ್ಸ್ ಇದೆ ನನ್ನ ದೇಶದ ಬಗ್ಗೆ. ಈ ದೇಶ ನಮ್ಮದ್ದು ಅಂತ. ಬರೀ ಇಷ್ಟೇ ಅಲ್ಲ, ಯಾರೋ ಮಾತಾಡ್ತಾ ಹೇಳಿದ್ರಲ್ಲ, ಭಾರತ ಜಗತ್ತಿಗೆ ಏನ್ ಕೊಡ್ತು ಅಂದ್ರೆ ಸ್ಪಿರಿಚುಯಾಲಿಟಿನ ಕೊಡ್ತು ಅಂತ. ಹೊರಗೆ ಕಾಣುವಂಥದ್ದು ಸತ್ಯ ಅಲ್ಲಪ್ಪ, ಒಳಗೆ ಕಾಣುವಂಥದ್ದು ನಿಜವಾಗಿಯೂ ಸತ್ಯ ಅಂತ. ಏನೂ ಇಲ್ಲದೆ, ಯಾವ ವಸ್ತುಗಳು ಇಲ್ಲದೆ, ನಾನು ಬೇರೆ ಎಲ್ಲ ಆಧ್ಯಾತ್ಮಿಕತೆಯ ಪಾರ್ಟ್ ಅನ್ನು ಬಿಡ್ತೀನಿ, ನನಗೆ ನಿಮಗೆ ಬಹಳ ಯೂಸ್ಫುಲ್ ಆಗೋ ಸಂಗತಿಗಳ ಬಗ್ಗೆ ಮಾತನಾಡ್ತೀನಿ. ಏನೂ ಇಲ್ಲದೆಯೂ ಕೂಡ ಆನಂದವನ್ನ ಪಡೆಯಬಹುದು ಅಂತ ಜಗತ್ತಿಗೆ ತೋರಿಸ್ಕೊಟ್ಟವ್ರು ನಾವು. ಏನೂ ಇಲ್ಲದೆ ಅಂದ್ರೆ ಹೆಂಗೆ? ಈಗ ಉದಾಹರಣೆಗೆ ನಮಗೆ ಎಂಜಾಯ್ಮೆಂಟ್ ಅಂತಂದ್ರೆ ಏನಪ್ಪಾ? ಸಿನಿಮಾಕ್ಕೆ ಹೋಗೋದು, ಕರೆಕ್ಟ್? ಇವತ್ತು ಎಂಜಾಯ್ ಮಾಡೋಣ ಚೆನ್ನಾಗಿ ಅಂದ್ರೆ ಅರ್ಥ ಏನು ಅಂದ್ರೆ ಲೆಟ್ ಅಸ್ ವಾಚ್ ಅ ಮೂವಿ. ಫೈನ್, ಅಂದ್ರೆ ಮೂವಿ ಹೊರಗಡೆ ಇರೋದು, ಅದನ್ನ ನೋಡಿದ್ರೆ ಮಾತ್ರ ಎಂಜಾಯ್ಮೆಂಟ್. ಇವತ್ತು ಪಾರ್ಟಿ ಮಾಡೋಣ, ಪಾರ್ಟಿ ಅಂದ್ರೆ ಏನು? ಚೆನ್ನಾಗಿ ತಿನ್ನಬೇಕು ಅಂತ. ತಿನ್ನೋದು ಹೊರಗಡೆ ಇರೋದು. ಎಂಜಾಯ್ಮೆಂಟ್ ಅಂತಂದ್ರೆ ಏನು? ನಾವು ಮೊಬೈಲ್ ಅಲ್ಲಿ ಒಂದು 2 hours ಕಳೆಯೋದು ಎಂಜಾಯ್ಮೆಂಟ್ ಅಂತ. ಮೊಬೈಲ್ ಹೊರಗಡೆದು. ಇದಿದ್ರೆ ಮಾತ್ರ, ಬರೀ ಒಂದು ಮೊಬೈಲ್ ಇದ್ರೆ ಆಗ್ಲಿಲ್ಲ. ಇದು ಹಳೆ 3310 ಮೊಬೈಲ್ ಇದ್ರೆ ಆಗ್ಲಿಲ್ಲ, ಸ್ಮಾರ್ಟ್ ಫೋನೇ ಇರಬೇಕು. ಸ್ಮಾರ್ಟ್ ಫೋನ್ ಇದ್ರೆ ಆಗ್ಲಿಲ್ಲ, ಅದು ಫುಲ್ಲಿ ಚಾರ್ಜ್ಡ್ ಆಗಿರ್ಬೇಕು. ಫುಲ್ಲಿ ಚಾರ್ಜ್ಡ್ ಆಗಿದ್ರೆ ಆಗಿಲ್ಲ, ಅದರಲ್ಲಿ ಇನ್ಸ್ಟಾಗ್ರಾಮ್ ಅನ್ನುವಂತ ಅಪ್ಲಿಕೇಶನ್ ಇರಬೇಕು. ಅಪ್ಲಿಕೇಶನ್ ಇದ್ರೆ ಆಗ್ಲಿಲ್ಲ, ಅಫ್ಕೋರ್ಸ್ ಡೇಟಾ ಇರಬೇಕು. ಡೇಟಾ ಹಾಕ್ಲಿಕ್ಕೆ ದುಡ್ಡು ಇರಬೇಕು. ಡೇಟಾ ಇರುತ್ತೆ, ಅದಕ್ಕೆ ದುಡ್ಡು ಬೇಕು. ಇವೆಲ್ಲವನ್ನೂ ಇಟ್ಕೊಂಡ ನಂತರ ನಾನು ಇದರಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಇಷ್ಟಾದ ನಂತರವೂ ಕೂಡ ನನಗೆ ಕಂಟೆಂಟ್ ಜನರೇಟ್ ಮಾಡುವಂತ ಸಾಮರ್ಥ್ಯ ಇರಬೇಕು. ಆಗ ಮಾತ್ರ ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ. ನಾನು ಕಂಟೆಂಟ್ ಜನರೇಟ್ ಮಾಡಿದ್ರೆ ಆಗಲಿಲ್ಲ, ಇನ್ನೂ ಇದೆ. ಲೈಕ್ಸ್ ಬರಲಿಲ್ಲ ಅಂದ್ರೆ ಕಿರಿಕಿರಿ ಆಗ್ತಿರತ್ತ, ಅಯ್ಯೋ ನಂದನ್ನು ಯಾರು ಲೈಕೇ ಮಾಡ್ತಿಲ್ಲ ಅಂತ. ಅಂದ್ರೆ ನಮ್ಮೆಲ್ಲರ ಎಂಜಾಯ್ಮೆಂಟ್ ಎಲ್ಲಿದೆ ಗೊತ್ತಾ? ಹೊರಗಡೆ 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 ಹೊರಗಡೆ. ಅದರೊಳಗೆ ಎಂಜಾಯ್ಮೆಂಟ್ ಇರುವಾಗ, ಇಡೀ ಜಗತ್ತು ಹೊರಗಡೆ ಎಂಜಾಯ್ಮೆಂಟ್ ಅನ್ನು ಹುಡುಕ್ತಾ ಇರುವಾಗ, ಒಂದು ವಸ್ತು ಇಲ್ಲದೆ ಹೋದ್ರೆ ನನಗೆ ಸುಖವೇ ಇಲ್ಲ ಅಂತ ಜಗತ್ತು ಹೇಳುವಾಗ, ನನ್ನ ದೇಶದ ಋಷಿ ಮುನಿಗಳು ಹೇಳಿದ್ರು, ಇದನ್ನ ತೆಗೆದು ಬಿಸಾಕು, ಕಣ್ಣು ಮುಚ್ಕೊಂಡು ಕೂತ್ಕೋ. ನಿಜವಾದ ಆನಂದ ಎಲ್ಲಿದೆ ಅಂತಂದ್ರೆ ನಿನ್ನ ಒಳಗಿದೆ ಅಂತ.